ಕೊನೆ ದಿನ, ಕೈಯಲ್ಲಿ ಏನೂ ದುಡ್ಡೇ ಇಲ್ಲ. ಆದರೆ ಜವಾಬ್ದಾರಿಗಳು ಮಾತ್ರ ಬೆಟ್ಟದಷ್ಟಿವೆ. ತಂದೆ ಸಂಬಳ ತರ್ತಾರೆ, ತಾಯಿ ಅದರಲ್ಲಿ ಮನೆ ಬಾಡಿಗೆ, ಸ್ಕೂಲ್ ಫೀಸು, ರೇಷನ್ನು ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಎಲ್ಲ ಆದ್ಮೇಲೆ ದುಡ್ಡು ಎಲ್ಲಿ? ಏನು ಉಳಿಸೋಕ್ಕೆ ಆಗ್ಲಿಲ್ವಲ್ಲ. ಇಷ್ಟು ಕಡಿಮೆ ಸಂಬಳದಲ್ಲಿ ಉಳಿತಾಯ ಹೇಗೆ ಮಾಡೋದು? ಇದು ಎಲ್ಲರ ಪ್ರಶ್ನೆ. ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಸಂಬಳ ಬಂದರೂ ಉಳಿತಾಯನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಇವತ್ತಿನ ನಮ್ಮ ಉಳಿತಾಯ ಮುಂದಿನ ಭವಿಷ್ಯವನ್ನೇ ನಿರ್ಮಾಣ ಮಾಡುತ್ತೆ. ಎಷ್ಟೇ ದುಡ್ಡು ಇದ್ರೂ ಮತ್ತಷ್ಟು ದುಡ್ಡು ಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಇದಕ್ಕೆ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ಇಲ್ಲ ಶ್ರೀಮಂತರಾಗಿರ್ಬೋದು, ಎಲ್ರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಕನಸುಗಳನ್ನ ನಿಜ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಿರೋದು ದುಡ್ಡು. ದುಡ್ಡು ಸಂಪಾದಿಸೋದಷ್ಟೇ ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೊಂಡು ಹೋಗೋದು ಬಹಳನೇ ಮುಖ್ಯ. ಜೀವನ ಅಂದ್ರೆ ಕನಸುಗಳ ಜೊತೆ ಒಂದು ಹೋರಾಟ. ಜೀವನದಲ್ಲಿ ಕನಸು ಕಾಣೋದಷ್ಟೇ ಮುಖ್ಯ ಅಲ್ಲ, ಅದನ್ನ ನಿಜ ಮಾಡಕ್ಕೆ ಒಂದು ಹೋರಾಟನೇ ಮಾಡ್ಬೇಕಾಗತ್ತೆ. ನಮ್ಮ ಹತ್ರ ದುಡ್ಡು ಕಡಿಮೆ ಇರ್ಬೋದು, ಆದ್ರೆ ಅದನ್ನ ಉಳಿತಾಯ ಮಾಡ್ಕೊಂಡು ಹೋದ್ರೆ ಒಂದು ದಿನ ನಮ್ಮ ಕನಸುಗಳನ್ನ ನಿಜ ಮಾಡ್ಬೋದು. ಹನಿ ಹನಿ ಗೂಡಿದರೆ ಹಳ್ಳಾನು ತುಂಬುತ್ತೆ ಅನ್ನೋ ಹಾಗೆ ಒಂದೊಂದು ಪೈಸೆನೂ ದಿನನಿತ್ಯ ಕೂಡಿಡ್ತಾ ಹೋದ್ರೆ ಒಂದು ದೊಡ್ಡ ಮೊತ್ತನೇ ಆಗತ್ತೆ. ಯಾವುದೇ ವಿಷಯಕ್ಕಾಗ್ಲಿ ದುಡ್ಡನ್ನ ಖರ್ಚು ಮಾಡೋಕ್ಕೂ ಮೊದಲು ಅದರ ಅಗತ್ಯ ನಮ್ಗೆ ಎಷ್ಟಿದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಕೈಯಿಂದ ದುಡ್ಡು ಹೋಗುವಾಗ ನಾವು ಏನಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೋಬೇಕು. ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಪ್ರತಿ ತಿಂಗಳು ಸಂಬಳ ಬಂದ್ರೆ 1ನೇ ತಾರೀಕು ಎಷ್ಟು ಖುಷಿ ಆಗುತ್ತೋ, ತಿಂಗಳ ಕೊನೆಯಲ್ಲಿ ಆ ದುಡ್ಡು ಖಾಲಿ ಆದ್ರೆ ಅಷ್ಟೇ ನೋವಾಗುತ್ತೆ. ಒಂದು ಮನೆಯಲ್ಲಿ ತಾಯಿ ತನ್ನ ಆಸೆಗಳನ್ನೆಲ್ಲ ಬಚ್ಚಿಟ್ಟು ಚಿಕ್ಕ ಚಿಕ್ಕ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿ ದುಡ್ಡನ್ನ ಉಳಿಸ್ತಾಳೆ. ತಂದೆ ಕಷ್ಟಪಟ್ಟು ದಿನಪೂರ್ತಿ ದುಡಿದು ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಡತಿ ಮಕ್ಕಳ ಮುಖ ನೋಡಿ ತಮ್ಗಾಗಿರೋ ಆಯಾಸ ಎಲ್ಲ ಮರೀತಾರೆ. ಮಕ್ಕಳಿಗೆ ಏನು ಕೊರತೆ ಆಗ್ಬಾರ್ದು ಅನ್ನೋದೇ ಆ ತಂದೆ ತಾಯಿಗಳ ಆಸೆ ಆಗಿರುತ್ತೆ. ಮಕ್ಕಳು ಅಷ್ಟೇ ಚಿಕ್ಕ ವಯಸ್ಸಿನಿಂದಲೇ ದುಂದು ವೆಚ್ಚ ಮಾಡದೇ ಇರೋ ತರ ಗುಣನ ಬೆಳೆಸ್ಕೋಬೇಕು. ದುಡ್ಡು ಕೂಡಿಡೋದು ಅಂದ್ರೆ ಅದು ಜಿಪುಣ್ತನ ಅಲ್ಲ, ಅದು ನಮ್ಮ ಜೀವನಕ್ಕೆ ಅಗತ್ಯ. ಇವತ್ತು ಉಳಿಸಿದ 1 ರೂಪಾಯಿ ನಮಗೆ ನಾಳೆ ಕಷ್ಟ ಕಾಲದಲ್ಲಿ ದೇವರಂತೆ ನೆರವಾಗುತ್ತೆ. ಹಣ ಉಳಿಸೋದನ್ನ ಒಂದೇ ದಿನದಲ್ಲಿ ಮಾಡಕ್ಕಾಗಲ್ಲ. ದಿನ ದಿನ ಈ ಅಭ್ಯಾಸನ ಬೆಳೆಸ್ಕೊಂಡು ಹೋಗ್ಬೇಕು. ಬಡತನದಲ್ಲಿ ಇದ್ದವರಿಗೆ 1 ರೂಪಾಯಿ ಬೆಲೆನೂ ಗೊತ್ತಿರುತ್ತೆ. ಕಷ್ಟಪಟ್ಟು ದುಡಿದ ಹಣನ ಆಡಂಬರದ ಜೀವನಕ್ಕೆ ಬಳಸಬಾರದು. ಪಕ್ಕದ ಮನೆಯವರು ಯಾವ್ದೋ ಒಂದು ಸಾಮಾನ್ ತಗೊಂಡ್ರು, ಎದುರು ಮನೆಯವರು ಗಾಡಿ ತಗೊಂಡ್ರು ಅಂತ ನಮಗೆ ಅಗತ್ಯ ಇಲ್ಲದೆ ಇರೋ ವಸ್ತುಗಳನ್ನ ತಗೊಳಕ್ಕೆ ಹೋಗ್ಬಾರ್ದು. ನಮಗೆ ಅವಶ್ಯಕತೆ ಏನಿರುತ್ತೋ ಆ ವಸ್ತುಗಳನ್ನ ಮಾತ್ರ ತಗೋಬೇಕು. ಯಾವುದೇ ವಸ್ತುನ ಖರೀದಿ ಮಾಡಕ್ಕೂ ಮೊದಲು ಅದರ ಅವಶ್ಯಕತೆ ನಮಗೆ ಎಷ್ಟಿದೆ ಅಂತ ಯೋಚನೆ ಮಾಡಬೇಕು. ನಾವು ಬಹಳಷ್ಟು ಸಲ ನೋಡಿದ ಹಾಗೆ ಒಂದು ವಸ್ತುನ ಖರೀದಿ ಮಾಡಿದ್ರೆ ಆಮೇಲೆ ಅದನ್ನ ಉಪಯೋಗಿಸೋದು ಅಷ್ಟರಲ್ಲೇ ಇರುತ್ತೆ. ಖರೀದಿ ಮಾಡ್ಬೇಕಾದ್ರೆ ಇರೋಂತ ಉತ್ಸಾಹ ಅದನ್ನ ಬಳಸೋದ್ರಲ್ಲಿ ಇರೋದಿಲ್ಲ. ಒಂದು ಸಲ ಅಟ್ಟದ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಬೇಡದೇ ಇರೋ ಸಾಮಾನುಗಳು ಅಟ್ಟದ ಮೇಲೆ ಇರುತ್ತೆ ಅಂತ. ನಾವು ಶ್ರೀಮಂತರಾಗದೇ ಇದ್ರೆ ಏನು, ಒಂದಲ್ಲ ಒಂದಿನ ಎಲ್ರೂ ಶ್ರೀಮಂತರಾಗಬಹುದು. ದುಡಿಯೋದಷ್ಟೇ ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಅಷ್ಟೇ ಮುಖ್ಯ. ಎಷ್ಟೇ ಶ್ರೀಮಂತರಾಗಿರ್ಲಿ, ಅವರು ದುಡಿದ ಹಣನ ಉಳಿತಾಯ ಮಾಡದೇ ಇದ್ರೆ ಒಂದಲ್ಲ ಒಂದಿನ ಅದು ಖಾಲಿ ಆಗೋದಂತೂ ಗ್ಯಾರಂಟಿ. ಜೊತೆಗೆ ಸಾಲಗಳು ಆಗ್ಬಿಡುತ್ತೆ. ಕನಸು ಕಾಣೋದ್ರಲ್ಲಿ ತಪ್ಪೇನೂ ಇಲ್ಲ. ಆ ಕನಸನ್ನ ನಿಜ ಮಾಡೋದಕ್ಕೆ ಖರ್ಚನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು. ತಿಂಗಳಿಗೆ ಒಂದು 20,000 ಸಂಬಳ ಬರುತ್ತೆ ಅಂದ್ರೆ ಒಂದು 15,000 ಖರ್ಚು ಮಾಡಿ ಒಂದು 5,000ನಾದ್ರೂ ಉಳಿತಾಯ ಮಾಡ್ಬೇಕು. 5,000 ಬೇಡ, ಒಂದು 500 ರೂಪಾಯಿಂದ ಶುರು ಮಾಡಿ. ಬರ್ತಾ ಬರ್ತಾ ತಿಂಗಳು ಆ ದುಡ್ಡನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ. ಉಳಿತಾಯ ಮಾಡಿದ ಹಣ ಎಲ್ಲೂ ಹೋಗೋದಿಲ್ಲ. ಅದೇ 20,000 ಸಂಬಳ ಬರುತ್ತೆ ಅಂದ್ರೆ 22,000 ಖರ್ಚು ಮಾಡಿದ್ರೆ ಅಲ್ಲಿ ಸಾಲ ಮಾಡ್ಬೇಕಾಗತ್ತೆ. ಸಾಲ ಏನೋ ಸುಲಭವಾಗಿ ಸಿಗ್ಬೋದು, ಆದ್ರೆ ಅದಕ್ಕೆ ಬಡ್ಡಿ ಕಟ್ಕೊಂಡು ಹೋಗ್ಬೇಕಾಗತ್ತೆ. EMI ನಲ್ಲಿ ಸುಲಭವಾಗಿ ಸಿಕ್ತು ಅಂತ ಗಾಡಿ ತಗೊಳ್ಳೋದಾಗ್ಲಿ, ತುಂಬಾ ಕಾಸ್ಟ್ಲಿ ಐಟಮ್ಸ್ ಪರ್ಚೇಸ್ ಮಾಡೋದಾಗ್ಲಿ ಮಾಡಬಾರ್ದು. ಬಹಳಷ್ಟು ಸಾಲಗಳನ್ನ ನಾವು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ನಾವು ಎಷ್ಟು ಸಾಲ ತಗೊಂಡಿದ್ವೋ ಅದ್ರ 2ರಷ್ಟು ಬಡ್ಡಿನೇ ಕಟ್ಟಿರ್ತೀವಿ. ಅಕ್ಕಪಕ್ಕದವರು ನಗ್ತಾರೆ, ಇವ್ರೇನ್ ಖರ್ಚೆ ಮಾಡೋದಿಲ್ಲ, ಹೋಟ್ಲಲ್ಲಿ ತಿನ್ನೋದಿಲ್ಲ ಅಂತ.
ಆದ್ರೆ ಯಾವಾಗ್ಲೂ ದುಂದು ವೆಚ್ಚ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅನಾವಶ್ಯಕವಾಗಿ ಹೋಟೆಲ್ಗಳಿಗೆ ಹೋಗಿ ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ ಯಾವ ಅರ್ಥ ಇದೆ? ಯಾವಾಗಲಾದರೂ ಒಂದು ದಿನ ವಿಶೇಷ ಸಂದರ್ಭಗಳಲ್ಲಿ ಹೋಟೆಲ್ಗಳಿಗೆ ಹೋಗ್ಬೇಕು. ಅನಾವಶ್ಯಕವಾಗಿ ಹೊರಗಿನ ತಿಂಡಿಗಳನ್ನ ತಿಂತಾ ಇದ್ರೆ ಮನೆಯಲ್ಲಿ ಮಾಡೋದಕ್ಕಿಂತ 2ರಷ್ಟು ದುಡ್ಡನ್ನ ಖರ್ಚು ಮಾಡಿರ್ತೀವಿ. ನನ್ನ ಫ್ರೆಂಡು ಕಾರ್ ತಗೊಂಡ್ರು, ನಮ್ಮ ಪಕ್ಕದ ಮನೆಯವರು ಒಡವೆ ತಗೊಂಡ್ರು, ಅಕ್ಕಪಕ್ಕದ ಮನೆಯವರು ಏನಾದ್ರೂ ಪರ್ಚೇಸ್ ಮಾಡ್ಲಿ, ಅದು ಅವರ ಅವಶ್ಯಕತೆಗೆ ಅವರು ತಗೊಂಡಿರ್ತಾರೆ. ಹಾಗಂತ ಅವ್ರು ತಗೊಂಡಿದ್ನೆಲ್ಲ ನಾವು ತಗೋಬೇಕು ಅಂತ ಏನು ಇಲ್ವಲ್ಲ. ಯಾವ್ದಾದ್ರೂ ವಸ್ತುನ ಪರ್ಚೇಸ್ ಮಾಡ್ಬೇಕಾದ್ರೂ ಅಷ್ಟೇ, 1-2 ಕಡೆ ವಿಚಾರಿಸಿ ಪರ್ಚೇಸ್ ಮಾಡಿ. ಒಂದು ಕಡೆ ಇದ್ದ ರೇಟು ಇನ್ನೊಂದ್ ಕಡೆ ಕಡಿಮೆ ಇರುತ್ತೆ. ಅನಾವಶ್ಯಕವಾಗಿ ಶೋರೂಮಲ್ಲೇ ಪರ್ಚೇಸ್ ಮಾಡಬೇಕು, ಯಾವುದೋ ದೊಡ್ಡ ಮಾಲಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡಬೇಕು? ಶೋರೂಮ್ ಬಾಡಿಗೆ, ಮಾಲ್ನ ಬಾಡಿಗೆ ಎಲ್ಲಾನು ನಿಮ್ಮ ಹತ್ರನೇ ತಾನೇ ಅವರು ತಗೊಳ್ತಾರೆ. ಹಾಗಂತ ಕಳಪೆಯಾಗಿರೋ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಲ್ಲ. ಏನಾದ್ರೂ ಪರ್ಚೇಸ್ ಮಾಡಕ್ ಮೊದಲು ರೇಟ್ಗಳನ್ನ ಕಂಪೇರ್ ಮಾಡಿ, ಗುಣಮಟ್ಟನ ಕಂಪೇರ್ ಮಾಡಿ. ಎಷ್ಟು ಉಳಿತಾಯ ಆಗುತ್ತೋ ಅಷ್ಟು ದುಡ್ಡನ್ನ ಉಳಿತಾಯ ಮಾಡಿ. ನಾಳೆ ಯಾವುದಾದ್ರೂ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಉಳಿತಾಯದ ದುಡ್ಡು ಉಪಯೋಗಕ್ಕೆ ಬರುತ್ತೆ. ಅಗತ್ಯಗಳಿಗಷ್ಟೇ ದುಡ್ಡನ್ನು ಖರ್ಚು ಮಾಡಿ, ಆಸೆಗಳಿಗೆ ಅಲ್ಲ. ಅಗತ್ಯಗಳು ಎಂದರೆ ಊಟ, ಮನೆ, ಸ್ಕೂಲ್ ಫೀಸ್ ಮುಂತಾದವುಗಳಿಗೆ ಅಗತ್ಯವಾಗಿ ಖರ್ಚು ಮಾಡಬೇಕು. ಆಸೆಗಳು ಎಂದರೆ ಅಗತ್ಯ ಇಲ್ಲದಿದ್ದರೂ ಹೊಸ ಮೊಬೈಲ್ ತಗೊಳ್ಳೋದು, ಹೆಚ್ಚಿನ ಬೆಲೆಯ ಬಟ್ಟೆಗಳನ್ನು ಖರೀದಿ ಮಾಡೋದು, ಅನಾವಶ್ಯಕವಾಗಿ ತಿರುಗಾಡುವುದು, ಇವುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ರಜೆಯ ದಿನಗಳಲ್ಲಿ ಅಪರೂಪಕ್ಕೆ ಪ್ರವಾಸ ಹೋಗಬಹುದು. ಆದರೆ ಪಕ್ಕದ ಮನೆಯವರು ಪ್ರವಾಸಕ್ಕೆ ಹೋದ್ರು, ಎದುರು ಮನೆಯವರು ಪ್ರವಾಸಕ್ಕೆ ಹೋದ್ರು ಅಂತ ನಮಗೆ ಆ ಸ್ಥಳಗಳನ್ನ ವೀಕ್ಷಣೆ ಮಾಡಲು ಇಷ್ಟ ಇಲ್ಲದೆ ಇದ್ರೂ ಅನಾವಶ್ಯಕವಾಗಿ ಹೋಗ್ಬಾರ್ದು. ಇವತ್ತು ಇರೋದಕ್ಕಿಂತ ಹಣಕಾಸಿನ ಸ್ಥಿತಿಯಲ್ಲಿ ಇನ್ನೂ ಉತ್ತಮವಾಗಿ ಇರಬೇಕು ಅಂದ್ರೆ ಈ ಎಲ್ಲ ಗುಣಗಳನ್ನ ಬೆಳೆಸ್ಕೊಳ್ಳೋಣ. ಹುಟ್ಟಿದಾಗ ಬಡವರಾಗಿ ಹುಟ್ಟಿದ್ರೂ ಬೆಳಿತಾ ಬೆಳಿತಾ ಶ್ರೀಮಂತರಾಗೋದ್ರ ಕಡೆಗೆ ಗಮನ ಕೊಡೋಣ. ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡು ಜೀವನದಲ್ಲಿ ಮುಂದೆ ಬರೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.